ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತೇನಂತ ಹೇಳಿದ್ರೆ, ನಾನು ಪಾಪು ನಮ್ಮತ್ತೆ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅನ್ಸುತ್ತೆ, ನಾನು ಊರಿಗೆ ಹೋಗಿದ್ದು ಅಂದರೆ ನಮ್ಮ ಕೇರ್ಪೇಟೆ ಇದೆಯಲ್ಲ, ಸೊ ಹಳ್ಳಿ ಅಲ್ಲಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಅದೇ ಸ್ವಲ್ಪ ತೆಂಗಿನಕಾಯಿ ಮತ್ತು ಅದು ಇದು ಸ್ವಲ್ಪ ಖಾಲಿಯಾಗಿರುತ್ತಲ್ಲ, ತೊಗೊಬರೋಣ ಅಂತ ಹೋಗ್ತಿದ್ದೀವಿ. ಸಚಿನ್ ಅವ್ರು ಬರ್ತಿಲ್ಲ, ಸೊ ನಾನು ಪಾಪು ನಮ್ಮತ್ತೆ 3 ಜನನೇ ಹೋಗ್ತಾ ಇರೋದು. ಸೊ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಫೈನಲಿ ಬಂದ್ವಿ ಊರಿಗೆ ಬರೋಷ್ಟೊಳಗೆ ಸಾಕಾಗೋಯಿತು ಗಾಯ್ಸ್. ಏನಕ್ಕೆ ಅಂತಂದರೆ ಇವತ್ತು ಸಂಡೇ ಅಲ್ವಾ, ಸಿಕ್ಕಾಬಟ್ಟೆ ರಶ್ಶು ಜನ. ಬಸ್ಸಲ್ಲಿ ನಿಂತ್ಕೊಂಡಂಗೆ ಫುಲ್ ಸ್ಟ್ಯಾಂಡಿಂಗೆ ಬಂದಿದ್ದು ಇವತ್ತು. ಅರ್ಧ ಸ್ಟ್ಯಾಂಡಿಂಗು ಅರ್ಧ ಸಿಟ್ಟಿಂಗು. ನನಗೂ ಸಾಕಾಗೋಯ್ತು ಊರಿಗೆ ಬರೋಷ್ಟೊಳಗಡೆ. ಹೆಂಗೋ ಅಂತೂ ಇಂತೂ ಬಂದು ತಲುಪಿದ್ವಿ. ಸದ್ಯ ಮಳೆ ಏನು ಬರ್ತಿರ್ಲಿಲ್ಲ, ಮಳೆ ಬರೋ ಥರ ವೆದರ್ ಇತ್ತು. ಸದ್ಯ ಮಳೆ ಏನು ಬರಲಿಲ್ಲ, ಮಳೆ ಬಂದು ನೆನ್ಕೊಂಡು ಬರಬೇಕಾಯಿತು. ಸದ್ಯ ಅದೇನೂ ಆಗಲಿಲ್ಲ. ಏನು ಊರಿಗೆ ಬಂದ್ವಿ. ಸೊ ವೆದರೆಲ್ಲ ಫುಲ್ ತಂಪಾಗಿತ್ತು. ನಾನು ಬಂದ ತಕ್ಷಣ ಹೋಗೋದೆ ಹಿಂದೆಗಡೆ, ಮನೆ ಹಿಂದೆಗಡೆ. ಯಾಕಂದರೆ ಆ ಒಂದು ಅಟ್ಮಾಸ್ಫಿಯರ್, ಪರಿಸರ ಸುತ್ತಮುತ್ತ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೋದ ತಕ್ಷಣ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ನಮ್ಮ ಸಿಟಿ ಕಡೆ ಪೊಲ್ಯೂಷನ್ಸು, ಸೌಂಡು ಅದು ಇದು ಕೇಳಿ ಸಾಕಾಗ್ಬಿಟ್ಟಿರುತ್ತಲ್ಲ. ಸೊ ನಾನು ಬಂದ ತಕ್ಷಣ ಹಿಂದೆ ಹೋಗ್ತೀನಿ. ಅಲ್ಲಿ ಪರಿಸರ, ಗಿಡಗಳು, ಮರಗಳು ನೋಡ್ಕೊಂಡು ಬರೋಣ ಅಂತೇಳಿ. ಈ ಸರಿ ಹೋದಾಗ ಸಿಕ್ಕಾಬಟ್ಟೆ ಸೀಬೆಹಣ್ಣು ಬಿಟ್ಟಿತ್ತು ಮರದಲ್ಲಿ. ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಸೀಬೆಹಣ್ಣು ಏನು ಬಿಟ್ಟಿರಲಿಲ್ಲ. ಈ ಸರಿ ಸಿಕ್ಕಾಬಟ್ಟೆ ಸೀಬೆಹಣ್ಣು ಬಿಟ್ಟಿತ್ತು. ಅಲ್ಲಿ ನೋಡ್ತಿರ್ಬೋದು, ಮರ ತುಂಬ ಸೀಬೆಹಣ್ಣೆ ಇತ್ತು. ಸೊ ಒಂದಷ್ಟು ತೊಗೊಂಡು ಹೋಗೋಣ ಅಂಥೇಳಿ, ಕಿತ್ಕೊಳ್ಳೋಣ ಆಮೇಲೆ ಅಂತೇಳಿ. ಸೊ ಕೆಳಗಡೆ ಎಲ್ಲ ಬಿದ್ದುಬಿಟ್ಟಿತ್ತು, ಎಲ್ಲ ಹಣ್ಣಾಗೆಲ್ಲ ಕೆಳಗಡೆ ಎಲ್ಲ ಫುಲ್ ಬಿದ್ದೋಗ್ಬಿಟ್ಟಿತ್ತು ಹಣ್ಣುಗಳೆಲ್ಲ. ಆಮೇಲೆ ಹೋಗ್ಬೇಕಾದ್ರೆ ಕಿತ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಆದ್ವಿ. ನೋಡ್ತಿದ್ವಿ, ಇದು ವೈಟ್ ಹಣ್ಣಿದ್ದು, ರೆಡ್ ಹಣ್ಣೇನಲ್ಲ, ವೈಟ್ ಹಣ್ಣು. ಸೊ ಮರದಲ್ಲೇನೇ ಹಣ್ಣಾಗ್ಬಿಟ್ಟೈತಿ. ಹಣ್ಣು ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಅಲ್ಲಿ ಕೇಳಿಸ್ಕೊತಿರ್ಬೋದು, ಅಲ್ಲಿ ಪಕ್ಷಿಗಳು ಕಿಚಿ ಅಂತ ಹೇಳೋದು ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ. ಮಲ್ಲಿಗೆ ಹೂವು ಆ ಥರ ಬಂದೆ. ಮಲ್ಲಿಗೆ ಹೂವು ಏನು ಈ ಸರಿ ಬಿಟ್ಟಿರಲಿಲ್ಲ, ಕನಕಾಂಬರ ಹೂವು ಮಾತ್ರ ಬಿಟ್ಟಿತ್ತು. ಹೂವು ಅಂದರೆ ಹೂವು ಈ ಸರಿ ಏನೂ ಬಿಟ್ಟಿರಲಿಲ್ಲ. ಬರೀ ಸೀಬೆಹಣ್ಣು, ಸೀತಾಫಲ ಹಣ್ಣು, ಕಾಯಿ, ಮತ್ತು ಏನು ಹಲಸಿನಕಾಯಿ ಏನು ಇರಲಿಲ್ಲ. ತಡ್ನಿಕಾಯಿ ಮತ್ತು ತೆಂಗಿನಕಾಯಿ ಅದು ಮಾತ್ರ ಸಿಕ್ತು. ಅಲ್ಲಲ್ಲಿ ನೋಡ್ತಿರ್ಬೋದು, ಸೀತಾಫಲ ಆ ರೇಂಜಿಗೆ ಹಣ್ಣಾಗ್ತಾಯಿದೆ. ಇನ್ನು ಹಣ್ಣೇನು ಆಗಿರಲಿಲ್ಲ. ಮರದಲ್ಲೇ ಏನು ಹಣ್ಣಾಗಲ್ಲ, ಕಿತ್ಕೊಂಡು ನಾವು ಒಳಗಡೆ ಇಟ್ಕೊಂಡು ಮೇಲ್ತಾನೆ ಹಣ್ಣಾಗಬೇಕು. ಅದಾದಮೇಲೆ ಒಂದು ರೌಂಡು ಹಾಗೆ ವ್ಯೂಸ್ ತಗೋತಾ ಇದ್ದೆ, ಯಾವ ಥರ ಇದೆ ಅಂತೇಳಿ. ಇನ್ನೇನೂ ಇಲ್ಲ. ಇನ್ನು ಆ ಕಡೆ ಮಾಮೂಲಿ ಹಲಸಿನ ಮರ. ಸೊ ಅಲ್ಲೇನೂ ಇಲ್ಲ. ಸರಿ, ನಿಂಬೆಹಣ್ಣು ಕೂಡ ನಮ್ಗೆ ಸಿಕ್ತಿಲ್ಲ. ನಿಂಬೆಹಣ್ಣು ಅಲ್ಲೈತೆ, ಅಲ್ಲಿ ಬಿಟ್ಬಿಟ್ಟೈತೆ. ಇನ್ನಿದೆ, ಇದೇನು ಅಂತಂದರೆ ಕೊತ್ತಂಬರಿ ಸೊಪ್ಪು. ಸೊ ಇಲ್ಲಿ ನೋಡ್ತಿರ್ಬೋದು, ಕೊತ್ತಂಬರಿ ಸೊಪ್ಪು ಹಾಕೈತೆ ನಮ್ಮವ್ವ. ಚೆನ್ನಾಗಿ ಬಿಟ್ಟೈತೆ. ಕೊತ್ತಂಬರಿ ಸೊಪ್ಪು ಬೇಕು ಅಂತಂದರೆ ಹಾಕ್ಕೊಳಕ್ಕೆ ಅಂತ. ಖುಷಿ ಬೇಕು ನೋಡ್ಬಿಟ್ಟು ಅವಳಿಗೆ. ಮಧ್ಯಾಹ್ನ 12 ಗಂಟೆ ಆಯಿತು. ಸೊ ಬರೋಷ್ಟೊಳಗಡೆ ಅವ್ವ ಮೀನು ಸಾಂಬಾರು ಮಾಡಿ ರೆಡಿ ಮಾಡಿಟ್ಟಿತ್ತು. ನಾವು ಯಾವಾಗ ಬಂದ್ರೂ ಮೀನು ಸಾಂಬಾರು ಮಾಡ್ತಾರೆ, ಅಲ್ಲಿ ಸ್ಪೆಷಲೇ ಇದು. ನಾನ್ ವೆಜ್ ನಮ್ಮನೆ ತಿಂತಿರ್ತೀವಿ, ಬಟ್ ನಮ್ಮ ಕಡೆ ಫ್ರೆಶ್ ಆಗಿರೋ ಮೀನು ಸಿಗೋಲ್ಲ, ಆ ಕಡೆ ಫ್ರೆಶ್ ಆಗಿರೋ ಮೀನು ಸಿಗುತ್ತೆ ಅಂತೇಳಿ. ಸೊ ಮೀನು ಸಾಂಬಾರು ಮಾಡಿದ್ದಾರೆ. ನಮ್ಮ ಅತ್ತೆಗೆ ಇಷ್ಟ ಅಂತೇಳಿ ಮಾಡಿಸ್ಕೊಂಡಿರ್ತಾರೆ. ನಮ್ಮ ಮನೆಯವರು ಸಜ್ಜಿಯವ್ರಿಗೆ ತುಂಬ ಇಷ್ಟ ಮೀನು ಸಾಂಬಾರು ಅಂತಂದರೆ, ಹಂಗಾಗಿ ಕೇಳಿ ಮಾಡಿಸ್ಕೊಳ್ಳೋದು ಅಲ್ಲಿಗೆ ಹೋದರೆ. ಮೀನು ಸಾಂಬಾರು ಮಾಡಿದ್ರು, ಜೊತೆಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ಮುದ್ದೆ, ಮೀನು ಸಾಂಬಾರು. ನಮ್ಮತ್ತೆ, ನಾನು, ನಮ್ಮವ್ವ, ನಮ್ಮಪ್ಪ, ನಮ್ಮ ಇಬ್ಬರು ನಾದಿನಿರು ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಮೀನು ಸಾಂಬಾರು ಮತ್ತು ಮುದ್ದೆ ಕಾಂಬಿನೇಷನಲ್ಲಿ. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಹೊರಗಡೆ ಹಿಂದೆ ಹೋಗೋಣ, ಕಿತ್ಕೊಂಡು ಬರೋಣ ಅಂತೇಳಿ ಫಸ್ಟ್ ಊಟ ಮಾಡ್ಕೊತಾ ಇದ್ವಿ. ನನ್ನ ಪಾಪು ಆ ಬೆಕ್ಕು ನೋಡ್ಬಿಟ್ಟು ಬೆಕ್ಕು ಜೊತೆ ಆಟ ಆಡೋಕ್ಕಂತ ನಿಂತ್ಕೊಬಿಟ್ಟಿದ್ಲು. ಸೊ ಊಟ ಮುಗಿಸ್ಕೊಂಡು ಬೇಗ ಸೀಬೆಹಣ್ಣೆಲ್ಲ ಇನ್ನೇ ಬೇಕಲ್ಲಿ ತೊಗೊಂಡು ಬೇಗ ಹೊರಡೋಣ. ನಾವು 4 ಗಂಟೆ ಬಸ್ಗೆ ರಿಟರ್ನ್ ಆಗಬೇಕಿತ್ತು ಆ ಕಡೆಯಿಂದ. ಹಾಗಾಗಿ ಎಲ್ಲ ಕಿತ್ಕೊಂಡು ಬೇಗ ಹೋಗೋಣ ಅಂಥೇಳಿ ನಾನು ಮತ್ತು ನನ್ನ ಅದನ್ನ ಇಬ್ಬರು ಬಂದ್ವಿ ಹಿಂದೆಗಡೆ.
ಕಿತ್ಕೊಳ್ಳೋಣ ಅಂತೇಳಿ ಸೀತಾಫಲ ಹಣ್ಣುಗಳನ್ನಷ್ಟು ತೊಗೊಂಡೆ. ಜಾಸ್ತಿ ಏನು ತೊಗೊಳ್ಳೋದಷ್ಟು ಕಿತ್ಕೊಂಡು, ಇನ್ನೂ ಹಣ್ಣಾಗಿಲ್ವಲ್ಲ, ಹಾಗಾಗಿ ಒಂದಷ್ಟು ಕಿತ್ಕೊಂಡು ಮನೆಗೆ ಹೋಗಿ ಅದನ್ನು ಹಣ್ಣು ಮಾಡ್ಕೋಬೇಕಿತ್ತು. ಸೊ ಅಲ್ಲಿ ಕಿತ್ಕೋತಾ ಇದ್ದೆ ನಾನು. ಅದು ನೋಡಿ ಎಷ್ಟೊಂದು ಹಣ್ಣಾಗ್ಬಿಟ್ಟದೆ ಅಲ್ಲಿ 2 ತೆಗ್ದಿದ್ದೀನಿ. ಸ್ಮೈಲ್ ಪ್ಲೀಸ್. ಪುಣ್ಯ ಎಲ್ಲ ಲೋಟಿ ತಗೊಂಡು ಬೀಳಿಸ್ತಾ ಇದ್ಲು. ಮರದಿಂದ ಎಲ್ಲ ಹಣ್ಣುಗಳು ಕೇಸರ ಕೆಳಗಡೆ ಬಿದ್ದದಲ್ಲಿ ತಗೋತಾ ಇದ್ದೆ. ಅವಳು ಬೀಳಿಸ್ತಾ ಇದ್ದಾಗ ತಗೋತಾ ಇದ್ದೆ ಹಣ್ಣುಗಳು. ಒಬ್ರು ಬೀಳಿಸ್ಬೇಕು, ಒಬ್ರು ತೊಗೋಬೇಕು ಅಂದರೆ ಕಾಣಿಸ್ತಿರಲಿಲ್ಲ, ಸತ್ತೆಲ್ಲ ಕೆಳಗಡೆ ತುಂಬ ಬೆಳ್ಕೊಬಿಟ್ಟಿತ್ತು. ಹಂಗಾಗಿ ಹುಡ್ಕೊಂಡು ಎತ್ಕೋತಾ ಇದ್ದೆ. ಅವರೆಲ್ಲ ನಂಗೆ ಆಡ್ತಿದ್ರು, ಅದಕ್ಕೆ ಅಲ್ಲೈತೆ, ಅದಕ್ಕೆ ಇಲ್ಲೈತೆ, ಅಲ್ಲಿ ತಗೊಳ್ಳಿ ಅಂತೇಳಿ. ಈ ಸರಿ ನೋಡ್ಬಿಟ್ಟು ಸಖತ್ ಖುಷಿ ಆಯಿತು, ಯಾಕಂದರೆ ಸಿಕ್ಕಾಬಟ್ಟೆ ಮರ ತುಂಬ ಹಣ್ಣೇ ಇದ್ಬಿಟ್ಟಿತ್ತು. ಸೊ ಎಷ್ಟು ತಿಂದ್ರೂ ಅದೇನು ಜಾಸ್ತಿ ತಿನ್ನೋಕ್ಕೂ ಆಗಲ್ವಲ್ಲ ಅದನ್ನು. ಸೊ ಎಷ್ಟು ಬೇಕು ಅಷ್ಟೇ ತಿನ್ನೋದು. ನಮ್ಮ ಅತ್ತೆಗೆ ಇಷ್ಟ. ಸೊ ಹಾಗಾಗಿ ಅವ್ರಿಗೆ ಜಾಸ್ತಿ ತೊಗೊಂಡ್ವಿ, ಅವ್ರು ತಿಂತಾರೆ ಅಂತೇಳಿ. ನೋಡಿ, ಏನೋ ಒಂದು ಸಾಧನೆ ಮಾಡಿರೋ ಥರ ಸೀಬೆಹಣ್ಣು ತೊಗೊಂಡು ಗುಡಿಯಾಕೊಂಡಿದ್ದೀವಿ. ಸೀಬೆಹಣ್ಣು ಮತ್ತು ಸೀತಾಫಲ ಒಂದಷ್ಟು ಸಿಕ್ತು, ತೊಗೊಂಡ್ವಿ. ಸೊ ನಾವು ಊಟ ಮಾಡಿದ್ವಿ, ಪಾಪಿನ ಊಟ ಮಾಡಿರಲಿಲ್ಲ. ಅವಳಿಗೆ ಮೀನು ಸಾಂಬಾರಲ್ಲೇ ಊಟ ಮಾಡಿಸಿ ಅದಾದಮೇಲೆ ಹಾಲು ಕುಡಿಸ್ದೆ ಒಂದು ಊಟನ. ಹಾಲು ಕುಡಿಸ್ಬಿಟ್ರೆ ಇನ್ನು ಹೋಗೋಷ್ಟೊಳಗಡೆ ಹೊಟ್ಟೆ ಎಸ್ಕೊಬಿಡುತ್ತೆ ಅವಳಿಗೆ ಅಂತೇಳಿ ಊಟ ಮಾಡಿಸಿದ ತಕ್ಷಣ ಒಂದು ಲೋಟ ಹಾಲು ಕುಡಿಸ್ಬಿಟ್ಟೆ. ಅವಳಿಗೆ ಕಾರ್ಟೂನ್ ಹಾಕಿ ಕೂರಿಸ್ಬಿಟ್ಟಿದ್ವಿ. ಸೊ ಅಳ್ತಿದ್ಲು ಅವಳು, ನಮ್ಮನ್ನ ಎಲ್ಲೂ ಹೋಗೋಕೆ ಬಿಡ್ತಿಲ್ಲ, ಮನೆಯಿಂದ ನಾನು ಬರ್ತೀನಿ. ಸೊ ಕಾರ್ಟೂನ್ ಹಾಕಿ ಕೂರಿಸ್ಬಿಟ್ಟಿದ್ವಿ ಅವಳಿಗೆ. ಇನ್ನು ಹೂವು ಕಿತ್ಕೊಂಬತ್ತು, ಹೊಲ್ದ ಹತ್ರ ಹೂವು ಮತ್ತು ತಡ್ನಿಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಕಿತ್ಕೊಬಂದ್ರು. ನಮ್ಮ ಅತ್ತೆ ನಮ್ಮ ಅಬ್ಬನಿಬ್ಬರು ಹೋಗಿ ಅಷ್ಟೊತ್ತು ಗಂಟ ನಾವು ಹೊರಗಡೆ ಹಿಂದೆಗಡೆ ಸಿಬ್ಬೆಲ್ಲ ಕಿತ್ಕೋತಾ ಇದ್ವಿ. ಅಲ್ಲಿ ನೋಡಿ ಚೆನ್ನಾಗಿದೆ ರೆಡ್ ರೋಸು, ತೊಗೊಬಂದಿದ್ವಿ, ಗಿಡ ನೆಡಬೇಕು ಅದನ್ನು ಮನೆಗೆ. ಸಾಮಂತಿಗೆ ಹೂವು ನಮ್ಗೆ ಇಲ್ಲಿ ಬೇಕಲ್ಲ ಪೂಜೆಗೆ ಅಂತೇಳಿ. ನಮ್ಮ ಸಿಟಿ ಕಡೆ ಅಂದರೆ ಒಂದು ಮಾರ 50 ರೂಪಾಯಿ ಹೇಳ್ತಾರೆ, ಹಂಗಾಗಿ ಅಲ್ಲಿ ತೊಗೊಬಂದ್ವಿ. ತಡ್ನಿಕಾಯಿ ನೋಡಿ, ತಡ್ನಿಕಾಯಿನ ಬಿಡಿಸ್ಕೊಂಡು ಸಾಂಬಾರು ಮಾಡೋದೇ ಒಂದು ಇರೋದು. ಇದಾಗಿತ್ತು ಇವತ್ತಿನ ವ್ಲಾಗ್.